ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದನಲ್ಲ, 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂದೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂದೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು. ಅದು ರಾಜನ ಮೇಲೆ ಭಂಗ ಬೀರ್ತಾರೆ. ಅಭಿಮನ್ಯುವಿನ ಬಿಂದಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ. ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು. ಸೆಂಟ್ರಲ್ಲೂ ಇದ್ದಾನೆ, ಸ್ಟೇಟು ಇದ್ದಾನೆ. ಅದಕ್ಕೆ ಮೊದಲು ಹೇಳಿದ್ದೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಅದು ಇದ್ದು ಹೇಳಿದ್ದೆ ಹೇಳ್ಬೇಕು. ಜಲ, ಅಗ್ನಿ, ಪೃಥ್ವಿ, ವಾಯು ಅಂತ ಇರ್ತವೆ. ಅದು ಮೊದಲಿಂದ ರೂಢಿ ಇರಬೇಕು, ಒಂದೇ ಸರಿ ಮಾಡೋಕ್ಕಾಗಲ್ಲ ಅದನ್ನು. ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ, ಇಷ್ಟು ದಪ್ಪ ಗುಂಡದಲ್ಲಿ ಗಟ್ಟಿ ಕೆಂಡ ಹಾಕ್ತಾರೆ, ತಲೆ ಮೇಲೆ ಬರುತ್ತೆ 5. ಆ ಮಧ್ಯದಲ್ಲಿ ಬಾಳೆ ಎಲೆ ಮೇಲೆ ಕೂತ್ಕೊಂಡು ನಾವೇನು ಯೋಚನೆ ಮಾಡ್ಕೊಂಡು ಜಪ 3 ತಾಸು ಮಾಡ್ತೀವಿ, ಅದು ಅರ್ಥವಾಗುತ್ತೆ. ಅವಾಗಲೇ ಇದು ಅರ್ಧ ಆಗಲಿಲ್ಲ. ಒಂದು ಗೌರವದ ಭಂಗ ಅಂತ ಆಯಿತು. ಇನ್ನೊಂದು ಜೋಶಿ ಮಠದೆಲ್ಲ ಮುಳುಗ್ತಲ್ಲ, ಅವಾಗ ಹೇಳಿದ್ದು ನಾನು, ಹಿಮಾಲಯಕ್ಕೆ ತೊಂದರೆ ಆಗುತ್ತೆ, ಜೋಶಿ ಮಠವನ್ನು ಮುಳುಗ್ತೇವೆ ಬದರಿ ಅಂತ ಹೇಳಿದಲ್ಲ, ಅವಾಗಲೇ ಹೇಳಿದ್ದು ನಾನು.